ಶಿರಸಿಯ ತಾಲೂಕು ಪಂಚಾಯತ್ ಕಚೇರಿಯ ಅಬ್ದುಲ್ ನಜೀರ್ ಸಾಬ್ ಸಭಾಂಗಣದಲ್ಲಿ ಆಡಳಿತಾಧಿಕಾರಿಯ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ವಿವಿಧ ಇಲಾಖೆಗಳ ವರದಿಯನ್ನು ಸಲ್ಲಿಸಲಾಯಿತು. ಮಳೆಯಿಂದ ತಾಲೂಕಿನಲ್ಲಿ 354 ವಿದ್ಯುತ್ ಕಂಬ ಹಾಗೂ 9 ಪರಿವರ್ತಕಗಳು ಹಾಳಾಗಿದ್ದು, ಬದಲಿ ಕಂಬ ಮತ್ತು ಟ್ರಾನ್ಸ್ಫಾರ್ಮರ್ಗಳನ್ನು ಅಳವಡಿಸಿ ದುರಸ್ತಿ ಮಾಡಲಾಗಿದೆ ಎಂದು ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ನಾಗರಾಜ್ ಪಾಟೀಲ್ ತಿಳಿಸಿದರು. ಕಚೇರಿ ವೆಚ್ಚ ಹೇಳಿಕೊಡ್ತಾರೆ. ಅದರಲ್ಲಿ ನಾವು ವಿದ್ಯುತ್ 0.06, ದೂರವಾಣಿ 0.36, ಪ್ರಯಾಣ ಭತ್ಯೆ 0.25, ಸ್ಟೇಷನರಿ 1.47 ಈ ತರ ಖರ್ಚು ವೆಚ್ಚ ಇದೆ. ಒಟ್ಟು ಮೊತ್ತ ನಮಗೆ 16.13. ಪಿಎಂ ಸೂರ್ಯಘರ್ ಯೋಜನೆಗೆ 80% ಸಹಾಯಧನ ಲಭ್ಯವಿದ್ದು, 1 ಕಿಲೋವ್ಯಾಟ್ಗೆ 30,000 ರೂಪಾಯಿ, 2 ಕಿಲೋವ್ಯಾಟ್ಗೆ 60,000 ರೂಪಾಯಿ, 3 ಕಿಲೋವ್ಯಾಟ್ಗೆ 78,000 ರೂಪಾಯಿ ಸಹಾಯಧನ ನೀಡಲಾಗುತ್ತದೆ. ಗೃಹ ಜ್ಯೋತಿ ಯೋಜನೆಯಲ್ಲಿ 53,000ಕ್ಕಿಂತ ಸ್ಥಾವರ ನೋಂದಣಿಯಾಗಿದೆ. ಇನ್ನು 3,000 ಸ್ಥಾವರಗಳು ನೋಂದಣಿಯಾಗಬೇಕಿದ್ದು, ತಾಂತ್ರಿಕ ಕಾರಣ ಪತ್ತೆ ಮಾಡಿ ನೋಂದಣಿ ಕಾರ್ಯ ಮಾಡುತ್ತಿದ್ದೇವೆ ಎಂದರು. ತೋಟಗಾರಿಕಾ ಸಹಾಯಕ ನಿರ್ದೇಶಕ ಗಣೇಶ್ ಹೆಗಡೆ ಮಾತನಾಡಿ, ತಾಲೂಕಿನಲ್ಲಿ ಸುಮಾರು 5,300 ಹೆಕ್ಟೇರ್ ಪ್ರದೇಶ ಎಲೆಚುಕ್ಕೆ ಆವರಿಸಿಕೊಂಡಿದ್ದು, ಮೈಲು ತುತ್ತ ಎಲೆಚುಕ್ಕೆ ನಿಯಂತ್ರಣ ಔಷಧಿ ಖರೀದಿಸಿದ ಬಿಲ್ಲನ್ನು ತೋಟಗಾರಿಕಾ ಇಲಾಖೆಗೆ ನೀಡಿದರೆ 600 ರೂಪಾಯಿ ಸಹಾಯಧನ ನೀಡುತ್ತೇವೆ. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್, ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ನಿಂದ 78 ಲಕ್ಷ ರೂಪಾಯಿ ಅನುದಾನ ಬಂದಿದೆ. ಹನಿ ನೀರಾವರಿಗೆ 90% ಸಹಾಯಧನ ಲಭ್ಯವಿದೆ. ತೋಟಗಾರಿಕಾ ಬೆಳೆ ವಿಸ್ತರಣೆ ಯೋಜನೆಯಲ್ಲಿ ಅನಾನಸ್, ಬಾಳೆ ಕೃಷಿ ಹೊಂಡಗಳಿಗೆ ಸಹಾಯಧನ ನೀಡಲಾಗುತ್ತದೆ ಎಂದರು. ನಮ್ದು ಹವಾಮಾನ ಈಲ್ಡ್ ಮೇಲೆ ಬರುವಂತ ಈಲ್ಡ್ ಇಲ್ಲಿ ಕಡಿಮೆ ಬಂದಿತ್ತು. ಅದು ಥ್ರೆಶೋಲ್ಡ್ ಈಲ್ಡ್ ಅಂತ ಇರುತ್ತೆ, ಅಲ್ಲಿಗೆಲ್ಲ ಅಂತ ಪಂಚಾಯತಿಗಳಿಗೆಲ್ಲ ಬಂದಿದೆ. ಬಟ್ ಹೋದ ವರ್ಷ ನಮ್ದು ಇಳುವರಿ ಚೆನ್ನಾಗಿದೆ, ಮಳೆ ಚೆನ್ನಾಗಿದೆ, ಇಳುವರಿ ಚೆನ್ನಾಗಿರೋದ್ರಿಂದ ನಮಗೆ ಅರ್ಥ ಹಾನಿ ಆಗಿಲ್ಲ. ಹಾಗಾಗಿ ಕೆಲವೇ ಪಂಚಾಯತಿಗೆ ಬಂದಿದೆ, ಅದು ಈ ಭಾಗದ ಪಂಚಾಯತಿಗೆ ಮಾತ್ರ ಬಂದಿದೆ, ಬನವಾಸಿ ಭಾಗದಲ್ಲಿ ಬಂದಿಲ್ಲ. ಅದು ಕಡಿಮೆ ಮೊತ್ತ ಬಂದಿದೆ ಬನವಾಸಿ. ಅದನ್ನು ಬಿಟ್ಟು ನಾವು ಹೋದ ವರ್ಷ ತಗೊಂಡ್ರೆ ಕಳೆದ ವರ್ಷ 10 ವರ್ಷ ತಗೊಂಡ್ರೆ ನಮ್ಮ ತಾಲೂಕಿಗೆ 13 ಕೋಟಿ ಬಂದಿದೆ. ಮಳೆ ನೀರಿದ್ದೆ ಬರ ಇತ್ತು. ಹಾಗಾಗಿ ಕಳೆದ ಸಾಲಿದ್ದು ಭತ್ತದ ಬೆಳೆಯನ್ನು ಜಮಾ ಆಗಿರ್ತದೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ನಾಗರಾಜ್ ನಾಯ್ಕ್ ಮಾತನಾಡಿ, ತಾಲೂಕಿನಲ್ಲಿ 87 ಶಾಲೆಗಳು ತುರ್ತು ದುರಸ್ತಿ ಇದೆ. ಇದರ ಮಾಹಿತಿಯನ್ನು ತಹಶೀಲ್ದಾರ್ ಮತ್ತು ಜಿಲ್ಲಾ ಪಂಚಾಯತ್ಗೆ ನೀಡಲಾಗಿದೆ. ನಲ್ಲಿ ಕಲಿ ಮಕ್ಕಳು ನೆಲದಲ್ಲಿ ಕುಳಿತುಕೊಳ್ಳಬಾರದೆಂದು ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕಾ ಪಂಚಾಯತ್ನ 2024-25ನೇ ಸಾಲಿನ ವೇತನೇತರ ಅನುದಾನದಲ್ಲಿ ಡೆಸ್ಕ್ ಬೆಂಚ್ ಒದಗಿಸಲಾಗಿದೆ. ಉಳಿದ ಶಾಲೆಗಳಿಗೆ ಈ ವರ್ಷ ಒದಗಿಸಲು ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಕಳುಹಿಸಲಾಗಿದೆ ಎಂದರು. ಎಲ್ಲ ಬಿತ್ತನೆ ಬೀಜನೂ ಇದೆ, ಅಭಿಲಾಷ ಇದೆ, ಜಯ ಇದೆ, ಇಂತಾನ್ ಇದೆ, ಆಮೇಲೆ MTU 1010 ಇದೆ, MTU 1001 ಇದೆ, RNR ಇದೆ, BSc 837 ಇದೆ. ಇಷ್ಟು ಭತ್ತದ ಬೀಜಗಳನ್ನು ಮತ್ತು ಸುಮಾರು 555 ಕ್ವಿಂಟಲ್ ಭತ್ತದ ಬೀಜ ದಾಸ್ತಾನು ಇದೆ. ಈಗ ತಾನೇ ಬೀಜವನ್ನು ತಗೊಂಡು ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಭಾಳಷ್ಟು ಖರ್ಚಾಗಿಲ್ಲ, 14 ಕ್ವಿಂಟಲ್ ಮಾತ್ರ ಈಗ. ಅದೇ ರೀತಿ ನಾವು ಲಾಸ್ಟ್ ಟೈಮ್ ಹೇಳಿದ್ರೆ ಕಾಪರ್ ಸಲ್ಫರ್ ಸ್ಯಾಂಪಲ್ ಅನ್ನು ಯಾಕೆ ಕಳಿಸಿದ್ದೆ, 2 ಪಾಸ್ ಆಗಿದೆ, ಏನು ತೊಂದರೆ ಇಲ್ಲ. ಕಾಪರ್ 2 ಸ್ಯಾಂಪಲ್ TSS ಅಲ್ಲಿ 2 ಪಾಸ್ ಆಗಿದೆ. ಏನು ಅದರಲ್ಲಿ ಇರಬೇಕು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಕೇಶವಮೂರ್ತಿ ಇಮ್ಮಡಿ ಮಾತನಾಡಿ, ಮೆಟ್ರಿಕ್ ಪೂರ್ವ ಬಾಲಕಿಯರ ವಸತಿ ನಿಲಯದ ಮೇಲ್ಛಾವಣಿ ಸೋರುತ್ತಿದೆ. ದುರಸ್ತಿಗೆ 25ರಿಂದ 30,000 ರೂಪಾಯಿ ಅನುದಾನ ಅವಶ್ಯವಿದೆ ಎಂದು ನಿರ್ಮಿತ ಕೇಂದ್ರದವರು ತಿಳಿಸಿದ್ದಾರೆ. ಅದಕ್ಕೆ ಅನುದಾನ ನೀಡಬೇಕೆಂದು ವಿನಂತಿಸಿದರು.
ನಮ್ಮ ಇಲಾಖೆ ಯೋಜನೆಗಳ ಬಗ್ಗೆ ಹೇಳಬೇಕು ಅಂದರೆ ಈಗ ತಾಳೆಬೆಳೆ ಅಭಿವೃದ್ಧಿ ಯೋಜನೆ ಅಂತೇಳಿ ಅನುಷ್ಠಾನವನ್ನು ಮಾಡ್ತಾ ಇದೆ. ಈ ತಾಳೆಬೆಳೆ ಅಭಿವೃದ್ಧಿ ಯೋಜನೆಯಲ್ಲಿ ನಮ್ಮ ಶಿರ್ಸಿ ತಾಲೂಕಿಗೆ 50 ಹೆಕ್ಟೇರ್ ಪ್ರದೇಶ ಅಂದರೆ 125 ಎಕರೆಯಷ್ಟು ಪ್ರದೇಶ ವಿಸ್ತರಣೆಗೆ ಅವಕಾಶವನ್ನು ಕಲ್ಪಿಸ್ತಾ ಇದೆ. ಇದರಲ್ಲಿ ನಾವು ರೈತರಿಗೆ ಉಚಿತವಾಗಿ ಗಿಡಗಳು, ಇದರಲ್ಲಿ ಒಂದು ಕಂಪನಿಯನ್ನ ಅನುಮೋದನೆ ಆಗಿದೆ ನಮ್ಮ ಉತ್ತರ ಕರ್ನಾಟಕಕ್ಕೆ, 3 ಆಯಿಲ್ ಫಾರ್ಮ್ ಅಂತ ಹೇಳಿ. ಅವರೇ ಬಂದು ನಿಮ್ಮ ಪ್ಲಾಟಿಗೆ ಬಂದು ಲೈನ್ ಔಟ್ಗಳನ್ನು ಮಾಡಿ ನಿಮಗೆ ಉಚಿತವಾಗಿ ಗಿಡಗಳನ್ನು ಕೊಟ್ಟು ಯಾವ ರೀತಿ ನಿರ್ವಹಣೆ ಮಾಡಲಿಕ್ಕೆ ಕೊಡೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಅದಲ್ಲದೆ 2 ವರ್ಷಗಳ 4 ವರ್ಷಗಳ ನಿರ್ವಹಣೆಯನ್ನು ನಾವು ಸಹಾಯಧನ ಕೊಡ್ತೇವೆ. ಪ್ರತಿ ಎಕರೆಗೆ 2,100 ಅಂತೆ 4 ವರ್ಷ ಕೊಡ್ತೇವೆ. ನಂತರ ಅಂತರ ಬೆಳೆಗಳನ್ನು ಬೆಳಲಿಕ್ಕೂ ಸಹ ಅವಕಾಶ ಇದ್ದು ಅದಕ್ಕೂ ಸಹ 2,100ರಷ್ಟು ಸಹಾಯಧನವನ್ನು ಕೊಡ್ತೇವೆ. ಈ ರೀತಿಯಾಗಿ ತಾಳೆ ಬೆಳೆ ಒಂದು ಉತ್ತಮವಾದಂತಹ ಅಡಿಕೆಗೆ ಪರ್ಯಾಯವಾದಂತಹ ಬೆಳೆ ಆಗಲಿಕ್ಕೆ ಎಲ್ಲ ಗುಣಗಳನ್ನ ಹೊಂದಿದೆ. ನಮ್ಮ ಭಾಗದಲ್ಲಿ ಹೆಚ್ಚು ರೈತರು ಇದನ್ನ ಮಾಡಬೇಕು ಅಂತ ಹೇಳ್ತಾರೆ. ಆರೋಗ್ಯ ಇಲಾಖೆಯ ಕುರಿತು ಬಿಸ್ಲುಕೊಪ್ಪ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸೌಮ್ಯ ಮಾತನಾಡಿ, ಡೆಂಗ್ಯೂ ಮುಂಜಾಗ್ರತಾ ಜಾಗೃತೆ ಮೂಡಿಸಲಾಗಿದೆ. 80 ಜನರಿಗೆ ಡೆಂಗ್ಯೂ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. 1 ಪಾಸಿಟಿವ್ ಬಂದಿತ್ತು. ಅವರು ಮಂಗಳೂರಿನಲ್ಲಿರುತ್ತಾರೆ. 161 ಜನರಿಗೆ ಕೆಎಫ್ಡಿ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಯಾರಿಗೂ ದೃಢವಾಗಿಲ್ಲ. ಸುಗಾವಿ ಮತ್ತು ಕಕ್ಕಳಿಯಲ್ಲಿ ವೈದ್ಯರ ಕೊರತೆ ಇದೆ. ನಾಯಿ ಕಡಿತ ಲಸಿಕೆ ಕೊರತೆ ಇದೆ. ಬೇಡಿಕೆ ಸಲ್ಲಿಸಲಾಗಿದ್ದು ಸದ್ಯದಲ್ಲಿ ಸರಬರಾಜು ಆಗಲಿದೆ ಎಂದರು. ಅದಲ್ಲದೆ ಈಗ 2025-26ನೇ ಸಾಲಿನಲ್ಲಿ ಅಡಿಕೆ ಬೆಳೆಯಲ್ಲಿ ಎಲೆ ಚುಕ್ಕೆ ರೋಗದ ನಿರ್ವಹಣೆ ಕಾರ್ಯಕ್ರಮ ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆಗೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಾವು ನಮ್ಮ ತಾಲೂಕಲ್ಲಿ 5,200 ಹೆಕ್ಟೇರ್ ಪ್ರದೇಶ ಎಲೆ ಚುಕ್ಕೆ ರೋಗಕ್ಕೆ ತುತ್ತಾಗಿದೆ ಅಂತ ನಾವು ಹಿಂದಿನ ಸಾಲಿನಲ್ಲಿ ಕೊಟ್ಟಿದ್ವಿ. ಅದಕ್ಕೆ ಈ ಸಾಲಿನಲ್ಲಿ ಅದರ ನಿರ್ವಹಣೆಗಾಗಿ ಮಾರ್ಗಸೂಚಿಯನ್ನು ಮಾಡಿ ಅನುದಾನವನ್ನ ಬಜೆಟ್ ಅನ್ನ ಕೊಟ್ಟಿದ್ದಾರೆ. ಈ ಯೋಜನೆಯಲ್ಲಿ ನಾವು ಪ್ರತಿ ಎಕರೆ ಪ್ರದೇಶಕ್ಕೆ 1,500 ಪ್ರತಿ ಎಕರೆಗೆ 600ರಷ್ಟು ಸಹಾಯಧನವನ್ನ ಕೊಡಬಹುದು. ರೈತರು ಖರೀದಿಸಿದಂತಹ ಶಿಲೀಂಧ್ರನಾಶಕಗಳಾದ ಮೈಸೂತ ಇರ್ಬೋದು, ಅಡಿಕೆ ಚುಕ್ಕೆ ರೋಗವನ್ನು ನಿಯಂತ್ರಿಸುವಂತಹ ಪ್ರೊಪಿಕೊನೋಜೋಲ್, ಟ್ರಿಬುಟನಜೋಲ್, ಹೆಕ್ಸಾಕೊನಜೋಲ್ ಈ ರೀತಿಯಾದಂತಹ ಔಷಧಗಳನ್ನ ಖರೀದಿ ಮಾಡಿದ್ರೆ ಶೇಕಡ 30 ಸಹಾಯಧನ ಇದೆ. ಅಂದರೆ 1 ಎಕರೆಗೆ 2,000 ರೂಪಾಯಿ ಅಮೌಂಟಿನ ಔಷಧವನ್ನು ಖರೀದಿ ಮಾಡಿದ್ರೆ 600 ರೂಪಾಯಿಯನ್ನ ಸಹಾಯಧನ ಕೊಡ್ತಾರೆ. ಇದು 5 ಎಕರೆ ತನಕ ಪ್ರತಿಯೊಬ್ಬ ರೈತರಿಗೆ ಮ್ಯಾಕ್ಸಿಮಮ್ 3,000ರಷ್ಟು ಸಹಾಯಧನ ಇದೆ. ತಾಲೂಕಿನಲ್ಲಿ 20 ಅಂಗನವಾಡಿ ದುರಸ್ತಿಗೆ ಕ್ರಿಯಾ ಯೋಜನೆ ಕಳುಹಿಸುತ್ತೇವೆ. ತಾಲೂಕ್ ಪಂಚಾಯತ್ ಹಾಗೂ ಜಿಲ್ಲಾ ಪಂಚಾಯತ್ ಪ್ರತ್ಯೇಕ ಕಳುಹಿಸಿದ್ದೇವೆ ಎಂದು ಮಹಿಳಾ ಮಕ್ಕಳು ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ತಿಳಿಸಿದರು. ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಧುಕರ್ ನಾಯ್ಕ್ ಮಾತನಾಡಿ, ಬಿತ್ತನೆ ನಿಜ ದಾಸ್ತಾನಿದ್ದು 555 ಕ್ವಿಂಟಾಲ್ ದಾಸ್ತಾನಿದೆ. 14 ಕ್ವಿಂಟಾಲ್ ಮಾತ್ರ ಖರ್ಚಾಗಿದೆ. ಫಸಲ್ ಭೀಮಾ ಯೋಜನೆಯಲ್ಲಿ ಕುಳವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಎಕರೆಗೆ 4,133 ರೂಪಾಯಿ, ಸದಾಶಿವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ 2,685 ರೂಪಾಯಿ, ನೆಗ್ಗು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ 2,014 ರೂಪಾಯಿ, ಜಾನ್ಮನೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ 1,879 ರೂಪಾಯಿ, ಮಾಂಜುಗುಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ 1,869 ರೂಪಾಯಿ, ಮಾಂಡಲ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ 683 ರೂಪಾಯಿ, ಸೋಂಧಾ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ 430 ರೂಪಾಯಿ ರೈತರ ಖಾತೆಗೆ ಜಮಾ ಆಗಿದೆ ಎಂದರು. ತಾಲೂಕ್ ಪಂಚಾಯತ್ ಆಡಳಿತಾಧಿಕಾರಿ ಡಾಕ್ಟರ್ ಬಿಪಿ ಸತೀಶ್ ಮತ್ತಿತರರು ಇದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಶಿರಸಿ.